ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಾಸ್ತವ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬಹಳ ದಿನಗಳ ಮೇಲೆ ಮತ್ತೊಂದು ವಿಡಿಯೋನ ತಂದಿದ್ದೀನಿ. ಇಷ್ಟು ದಿನಗಳ ಬಳಿಕ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅಂದರೆ ಹೊಸ ವರ್ಷ ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಅದು ಏನಪ್ಪ ಅಂತಂದರೆ, ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಕೇವಲ ಒಂದು ದಿವಸ ಅಂದರೆ 24 ಗಂಟೆಗಳಲ್ಲಿ ಪ್ರಯಾಣ ಮಾಡಿ ರಾಯರ ದರ್ಶನ ಪಡೆದು 24 ಗಂಟೆ ಒಳಗಡೆ ಬೆಂಗಳೂರಿಗೆ ರಿಟರ್ನ್ ಆಗುವುದು ಹೇಗೆ ಅನ್ನೋದನ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ. ಸೊ ನಾವೀಗ ಇರುವಂಥದ್ದು ಮೆಜೆಸ್ಟಿಕ್ನಲ್ಲಿ KSRTC ಅಂಬಾರಿ ಡ್ರೀಮ್ ಕ್ಲಾಸ್ ಬಸ್ನ ಬುಕ್ ಮಾಡಿರುವಂಥದ್ದು. ಅಂದರೆ ಮಂತ್ರಾಲಯಕ್ಕೆ ನಿಮಗೆ ನೇರವಾದ ಬಸ್, ಮೆಜೆಸ್ಟಿಕ್ನಿಂದ ಡೈರೆಕ್ಟ್ ಮಂತ್ರಾಲಯಕ್ಕೆ ಹೋಗುವಂಥ ಬಸ್ ಇದಾಗಿರ್ತದೆ. ಸೊ ಇದನ್ನು ನೀವು KSRTC ಪೋರ್ಟಲಲ್ಲಿ ಬುಕ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಡೈರೆಕ್ಟಾಗಂತೂ ಟಿಕೆಟ್ ಸಿಗೋಲ್ಲ. ಸೊ ಆದ್ದರಿಂದ ನೀವು KSRTC ಪೋರ್ಟಲಲ್ಲಿ ಬುಕ್ ಮಾಡ್ಕೊಳ್ಳೋದು ಉತ್ತಮ. ಬಹಳಷ್ಟು ನಾನ್ AC ಬಸ್ಸು ಮತ್ತು ಪ್ರೈವೇಟ್ ಬಸ್ಗಳು ಸಂಚಾರ ಮಾಡ್ತವೆ. ಆದರೆ ಈ KSRTC ಅಂಬಾರಿ ಡ್ರೀಮ್ ಕ್ಲಾಸ್ ಬಸ್ಸನ್ನು ನಾನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ, ಮಲ್ಟಿ ಆ್ಯಕ್ಸಲ್ ಬಸ್ ಆಗಿರುವಂಥದ್ದು ಮತ್ತು ಡ್ರೀಮ್ ಕ್ಲಾಸ್ ಸ್ಲೀಪಿಂಗ್ ವಿತ್ AC ಆಗಿರುವಂಥದ್ದು. ಇದರ ಆ್ಯಂಬಿಯನ್ಸ್, ಕ್ಲೀನಿಂಗ್ ಎಲ್ಲ ತುಂಬ ಚೆನ್ನಾಗಿರುವಂಥದ್ದು. ನಿಮಗೆ ನೈಟ್ ಜರ್ನಿ ಗೊತ್ತೇ ಆಗೋದಿಲ್ಲ. ಇಲ್ಲಿ ನೋಡ್ಬೋದು ನೀವು ಎಷ್ಟು ನೀಟ್ನೆಸ್ ಆಗಿರುವಂಥದ್ದು ಮತ್ತು ಎಷ್ಟು ಸ್ವಚ್ಛತೆ ಕಾಪಾಡಿಕೊಂಡಿರುವಂಥದ್ದು ಈ ಅಂಬಾರಿ ಕ್ಲಾಸ್ನಲ್ಲಿ. ಸೊ ನೈಟ್ ಡ್ರೀಮ್ ಕ್ಲಾಸ್ ಬಸ್ ಆಗಿರೋದನ್ನ ನಾವು ಸ್ಲೀಪರ್ ವಿತ್ AC ಮಾಡ್ಕೊಂಡಿದ್ವಿ. ಮೆಜೆಸ್ಟಿಕ್ನಿಂದ ಈ ಡ್ರೀಮ್ ಕ್ಲಾಸ್ ಅಂಬಾರಿ ವಾಹನವು 10 ಗಂಟೆಗೆ ಮೆಜೆಸ್ಟಿಕ್ಕನ್ನು ಹೊರಡುವಂಥದ್ದು. ಆರಾಮಾಗಿ ಡ್ರೀಮ್ ಕ್ಲಾಸ್ ಸ್ಲೀಪಿಂಗ್ ವಿತ್ AC ಆಗಿರೋದನ್ನ ನೀವು ನೆಮ್ಮದಿಯಾಗಿ ಪ್ರಯಾಣ ಮಾಡುವುದು. ಮತ್ತು ಬೆಳಗ್ಗೆ ಎದ್ದು ನೋಡಿದಾಗ 5:24 ಅಂದರೆ 5:30 ಸರಿಸುಮಾರು 5:30 ಅಷ್ಟೊತ್ತಿಗೆ ನೀವು ಮಂತ್ರಾಲಯದಿಂದ ರೀಚ್ ಆಗಿರ್ತೀವಿ. ಸೊ ಕೇವಲ 7:30 ತಾಸಿನಲ್ಲಿ ನೀವು ಮಂತ್ರಾಲಯನ ರೀಚ್ ಆಗಿರುವಂಥದ್ದು. ನೀವು ನೋಡ್ಬೋದು, ಇದು ಎಂಟ್ರೆನ್ಸ್ ದ್ವಾರದಲ್ಲೇ ನಿಮಗೆ ಬಸ್ಸನ್ನು ನಿಲ್ಲಿಸ್ತಾರೆ. 5:30 ನಿಮಗೆ ಮಂತ್ರಾಲಯದ ಮುಖ್ಯ ದ್ವಾರದಲ್ಲಿ ಬಸ್ ಸ್ಟಾಪ್ ಕೊಡುವಂಥದ್ದು. ಅಲ್ಲಿಂದ ನಿಮ್ಮ ರಾಯರ ದರ್ಶನ ಮುಂದಿನ ನಡೆಗೆ ನಡೆಯುವಂಥದ್ದು. 5:30 ಮಂತ್ರಾಲಯಕ್ಕೆ ತಲುಪಿದ ನಂತರ ನಿಮ್ಮ ದಿನನಿತ್ಯ ಕಾರ್ಯಗಳನ್ನು ಮುಗಿಸ್ಕೊಂಡು ನೀವು ಸ್ನಾನ ಮಾಡಲು ನದಿ ಕಡೆ ಬಂದು ನೋಡೋದಾದರೆ ಬಹಳಷ್ಟು ನೀರು ಕಡಿಮೆ ಇದೆ. ಅಂದರೆ ಮಳೆ ಇಲ್ಲದ ಕಾರಣ ಬಹಳಷ್ಟು ನೀರು ಕಡಿಮೆ ಇತ್ತು. ಆದರೂ ಕೂಡ ನಾವು ಹರಿಯೋ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತೇಳಿ ನೀರು ಕಡಿಮೆ ಇದೆ, ಆದರೂ ಕೂಡ ಇಲ್ಲೇ ನಾವು ಸ್ನಾನ ಮಾಡುವಂಥದ್ದು. ಇಷ್ಟೇ ನೀರಿನಲ್ಲಿ ಕೂಡ ಒಳ್ಳೆ ನದಿ ಸ್ನಾನ ಮಾಡೋದು ಪುಣ್ಯ. ಅದರಿಂದ ಮಾಡಿದ್ದೀವಿ. ಈಗ ಮುಂದಿನ ದರ್ಶನ ರಾಯರ ದರ್ಶನ. ನದಿ ಸ್ನಾನವನ್ನು ಮುಗಿಸಿದ ನಂತರ ನಾವು ರಾಯರ ದರ್ಶನ ಪಡೆಯಲು ಈ ದ್ವಾರದಲ್ಲೇ ಬರಬೇಕು. ಅಂದರೆ ಫ್ರಂಟ್ ಡೋರ್ ಇದೆ ಅಂತ ಹೇಳ್ಬೋದು. ಗುಡಿಯೊಳಗೆ ನೀವು ಎಂಟ್ರಿ ಆಗೋದಕ್ಕೋಸ್ಕರ ಈ ದಾರಿಯಲ್ಲೇ, ಈ ಮಾರ್ಗದಲ್ಲಿ ಬರುವಂಥದ್ದು. ಇಲ್ಲಿ ಸೇವಾ ಕಾರ್ಯಗಳಿಗೆ ಟಿಕೆಟ್ ಬುಕ್ಕಿಂಗ್ ಇರುತ್ತೆ. ಅಲ್ಲೇನಾದ್ರು ಮಾಡಿಸಿದಾರೆ ಅಲ್ಲಿ ಬುಕ್ಕಿಂಗ್ ಮಾಡ್ಕೋಬೋದು. ಸೊ ಇಲ್ಲಿಂದ ಮುಂದಕ್ಕೆ ರಾಯರ ದರ್ಶನ ಪಡೆಯುವಂಥದ್ದು. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ಎನ್ನ. ಸೊ ಒಳಗಡೆ ಬಂದ ನಂತರ ನೀವೇನೇನು ನೋಡಿದ್ರೋ ಇದು ಮೂಲ ಬೃಂದಾವನಕ್ಕೆ ಒಂದು ಅಭಿಷೇಕ ಮಾಡಿರುವಂಥದ್ದು ಮತ್ತು ಮಂಗಳಾರತಿ ಮಾಡಿರುವಂಥದ್ದು. ಇದನ್ನು ನೋಡುವುದೇ ಒಂದು ಭಾಗ್ಯ ಅಂತ ತಿಳ್ಕೊಬೋದು. ಇಷ್ಟು ನೋಡಲು ಅವಕಾಶ ಇರೋದಿಲ್ಲ, ಬಟ್ ನಮಗೆ ಅವಕಾಶ ಸಿಕ್ಕಿದ್ರಿಂದ ನಾವು ಅದನ್ನು ಕಣ್ತುಂಬಿಕೊಂಡಿದ್ದು ಇದಾಗಿತ್ತು. ಬೃಂದಾವನಕ್ಕೆ ಪೂಜೆಯನ್ನು ಸಲ್ಲಿಸಿದ ನಂತರ ಪರಮ ಪೂಜ್ಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿ ಅವರಿಗೆ ಮಂಗಳಾರತಿ ನೆರವೇರಿಸುತ್ತಿರುವುದು ಮತ್ತು ಪೂಜೆಯನ್ನು ಸಲ್ಲಿಸುತ್ತಿರುವುದು ನೀವಿಲ್ಲಿ ಕಣ್ತುಂಬಿಕೊಳ್ಳಬಹುದು. ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಈ ವಿಡಿಯೋ ಮುಖಾಂತರನೇ ನೀವು ಕೇಳಿಕೊಂಡ್ರೆ ಏನು ತಪ್ಪಿಲ್ಲ. ರಾಯರು ಎಲ್ಲಿದ್ದರೂ ಒಳ್ಳೆಯದು ಮಾಡ್ತಾರೆ ಅಂತ ಹೇಳಲು ಇಚ್ಛೆ ಪಡುತ್ತೇನೆ. ಈ ವಿಡಿಯೋದಲ್ಲಿ ನನ್ನ ವೈಯಕ್ತಿಕ ಸಂದೇಶವನ್ನು ಒಂದು ತಿಳಿಸಿದ್ದೇನಂತ ಅಂದರೆ, ಆ ರಾಯರ ಬಳಿ ಹೋಗಿ ನೀವು ಕಷ್ಟಗಳನ್ನು ಹೇಳೋದಕ್ಕಿಂತ ಮುಂಚೆ ಆ ಕಷ್ಟಗಳಿಗೆ ಹೇಳಿ ರಾಯರಿದ್ದಾರೆ ಅಂತ ಅದನ್ನು ಭಾರಿ ನಂಬಬೇಕು. ರಾಯರಿದ್ದ ಕಡೆ ಕಷ್ಟ ಇಲ್ಲ ಅಂತ ಅಲ್ಲ, ಏನೇ ಕಷ್ಟ ಬಂದರೂ ಅದನ್ನು ಮೀರಿಸುವಂಥ ಶಕ್ತಿ ಮತ್ತು ಅದನ್ನು ಎದುರಿಸುವಂಥ ಶಕ್ತಿ ರಾಯರು ನಿಮಗೆ ಕಲ್ಪಿಸ್ತಾರೆ ಅನ್ನೋದು ನನ್ನ ಭಾವನೆ. ದೀರ್ಘ ಸಮಯದ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಯ ದರ್ಶನ ಪಡೆದ ನಂತರ ತೀರ್ಥವನ್ನು ಇಲ್ಲಿ ಪಡೆದುಕೊಳ್ಳುವಂಥದ್ದು. ತೀರ್ಥ ಪಡೆದ ನಂತರ ನೀವು ಮಂತ್ರಾಕ್ಷತೆ, ಅಂದರೆ ಜಗತ್ತಿನ ಪವಿತ್ರವಾದ ಮಂತ್ರಾಕ್ಷತೆಯನ್ನು ಈ ಮಂತ್ರಾಲಯದಲ್ಲಿ ಕೊಡ್ತಾರೆ. ಅದನ್ನು ನೀವು ಪಡೆದುಕೊಳ್ಳಬೇಕು. ಅದನ್ನು ನಿಮ್ಮ ಹಣೆ ಮೇಲೆ ಇಟ್ಕೋಬೇಕು. ಅಂದರೆ ರಾಯರ ಶ್ರೀರಕ್ಷೆ ನಿಮ್ಮ ಹಣೆ ಮೇಲೆ ಇರುತ್ತೆ ಅನ್ನೋದು ನಂಬಿಕೆ.
ತೀರ್ಥ ಮಂತ್ರಾಕ್ಷತೆಯನ್ನು ಪಡೆದುಕೊಂಡ ನಂತರ ಹೊರಗಡೆ ಬಂದು ಇಲ್ಲಿ ಪರಿಮಳ ಪ್ರಸಾದ ಕೌಂಟರ್ ಅಂತ ಇರುತ್ತೆ, ಅಲ್ಲಿ ನೀವು ಪಡೆದುಕೊಳ್ಳಬೇಕು. ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ಕ್ಲೋಸ್ ಇರುತ್ತೆ. ಹಾಗಾಗಿ 2 ಗಂಟೆ ಮುಂಚೆ ಅಥವಾ 4 ಗಂಟೆ ಮೇಲೆ ಪರಿಮಳ ಪ್ರಸಾದವನ್ನು, ಮಂತ್ರಾಲಯದ ಪ್ರಸಾದವನ್ನು ಪಡೆದುಕೊಂಡು ಹೋಗುವಂಥದ್ದು. ತದನಂತರದಲ್ಲಿ ಹೊರಗಿನ ಆವರಣದಲ್ಲೇ ಸ್ವಲ್ಪ ಸಮಯ ಕಳೆದುಕೊಂಡು ಮಂತ್ರಾಲಯದ ಪ್ರಯಾಣವನ್ನು ಮುಂದುವರಿಸುವಂಥದ್ದು. ಅನ್ನದಾಸೋಹ ಕೂಡ ಮಂತ್ರಾಲಯ ಇರುವಂಥದ್ದು 11 ಗಂಟೆಯಿಂದ ಸ್ಟಾರ್ಟ್ ಆಗಿರುತ್ತೆ. 11 ಗಂಟೆಯಿಂದ ಸಂಜೆವರೆಗೂ ಇರುತ್ತದೆ. ಎಲ್ಲ ನೀವು ದರ್ಶನ ಪಡೆದ ನಂತರ ಮಧ್ಯಾಹ್ನ 1:00ವರೆಗೆ ಮಂತ್ರಾಲಯದಿಂದ ಬೆಂಗಳೂರಿಗೆ ಹೊರಡುವಂಥದ್ದು ಬಸ್ಸನ್ನು ಕೂಡ ನೀವು ಮುಂಚೆನೇ ಬುಕ್ಕಿಂಗ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ವಿಶೇಷವಾದ ಸೂಚನೆ ಏನಪ್ಪ ಅಂತಂದರೆ, ಆ ಕಡೆಯಿಂದ ನಿಮಗೆ ಮಂತ್ರಾಲಯದಿಂದ ಬೆಂಗಳೂರಿಗೆ ಬಹಳಷ್ಟು ಬಸ್ಸು ಕಡಿಮೆ ಇರುವ ಕಾರಣ ನೀವು ಮುಂಚೆನೇ ಬುಕ್ ಮಾಡಿಕೊಂಡ್ರೆ ಬಹಳಷ್ಟು ಉತ್ತಮ. ಯಾಕೆಂದರೆ ಅಲ್ಲಿ ನೀವು 1:00ವರೆಗೆ ಬಿಟ್ಟರೆ ನೀವು ಸಾಯಂಕಾಲ ತನಕ ಯಾವುದೇ ಬಸ್ಸನ್ನು ನೀವು ಬೆಂಗಳೂರಿಗೆ ನೇರ ಬಸ್ಸನ್ನು ನೀವು ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ಮೊದಲೇ KSRTC ಪೋರ್ಟಲಲ್ಲಿ ಬುಕ್ ಮಾಡಿಕೊಂಡ್ರೆ ಉತ್ತಮ. ಸೊ ನೀವು ರಾತ್ರಿ 10:00ವರೆಗೆ ನೀವು ಮೆಜೆಸ್ಟಿಕ್ಕನ್ನು ಮತ್ತೆ ತಲುಪಿರುವಂಥದ್ದು. 1:00ವರೆಗೆ ಹೊರಟಿರುವಂಥ ಗಾಡಿ 10:30 ಅಂದರೆ 9 ಅವರ್ನ ದೀರ್ಘ ಸಮಯದ ಪ್ರಯಾಣವನ್ನು ಮಾಡಿರುವಂಥದ್ದು. ಡೇ ಟೈಮ್ ಆಗಿರೋದ್ರಿಂದ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಸೊ ನಿನ್ನೆ ನೈಟ್ ನಾವೇನು 10 ಗಂಟೆಗೆ ಇಲ್ಲಿ ಜರ್ನಿ ಪ್ರಾರಂಭ ಮಾಡಿದ್ವಿ, ಇವತ್ತು 10 ಗಂಟೆಗೆ 10:30 ಅಂದರೆ ಒಂದು 24 ಅವರ್ಸ್ ಎಕ್ಸಾಕ್ಟಾಗಿ ನೀವು ಒಂದು ದಿವಸದಲ್ಲಿ ರಾಯರ ದರ್ಶನ ಪಡೆದು ಮತ್ತೆ ಬೆಂಗಳೂರಿಗೆ ವಾಪಸ್ ಬರಬಹುದು. ಅಂದರೆ ಬೇರೆ ರಾಜ್ಯದಲ್ಲಿರುವಂಥ ಮಂತ್ರಾಲಯಕ್ಕೆ, ಅಂದರೆ ಆಂಧ್ರ ಪ್ರದೇಶದಲ್ಲಿರುವಂಥ ಮಂತ್ರಾಲಯಕ್ಕೆ ನೀವು 3 ರಿಂದ 4 ದಿವಸ ಜರ್ನಿ ಮಾಡಬೇಕು ಅಂತ ತಪ್ಪು ಕಲ್ಪನೆಯಲ್ಲಿದ್ದರೆ ಅಂಥವರಿಗೆ ಈ ವಿಡಿಯೋವನ್ನು ನಾನು ಉಪಯೋಗ ಆಗಲಿ ಅಂತ ಮಾಡಿರುವಂಥದ್ದು. ಕೇವಲ 1 ದಿವಸಗಳಲ್ಲಿ, ಅದು ರಜಾಗಳಿಲ್ಲ, ನಿಮ್ಮ ಕಾರ್ಯಗಳಲ್ಲಿ ರಜಾಗಳಿಲ್ಲ ಅಂತಂದರೆ ನೀವು ಶನಿವಾರ ರಾತ್ರಿ ಇಲ್ಲಿಂದ ಹೊರಟ್ರೆ ಭಾನುವಾರ ರಿಟರ್ನ್ ಆಗ್ಬೋದು. ಭಾನುವಾರ ರಿಟರ್ನ್ ಆಗಿ ಎದ್ದಿದಂತೆ ಸೋಮವಾರ ಕೆಲ್ಸಕ್ಕೆ ಹೋಗ್ಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿರುವಂಥದ್ದು. ಇದು ಬಹಳಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಬಸ್ ಡೀಟೇಲ್ಸ್ ಮತ್ತು ಹೊರಡುವಂಥ ಡಿಪಾರ್ಚರ್, ಅರೈವಲ್ ಡೀಟೇಲ್ಸ್ ಕೂಡ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.